ಧರ್ಮಸ್ಥಳದ ಇಶ್ಯೂಗೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತನಿಖೆ ಅಥವಾ ಎಸ್ಐಟಿ ರಚನೆಯಾಗಿದೆ. ತನಿಖೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಸದ್ಯ ತನಿಖೆಗೆ ಧರ್ಮಸ್ಥಳಕ್ಕೆ ಹೊರಟಿದೆ ಎಸ್ಐಟಿ ತಂಡ. ಕ್ರೈಮ್ ಸೀನ್ ಅಥವಾ ಆ ವ್ಯಕ್ತಿ ಕೊಟ್ಟಿರುವಂಥ ದೂರಿನಲ್ಲಿ ನಾನು ಇಂಥ ಕಡೆ ಹೂತಿದ್ದೀನಿ ಶವಗಳನ್ನು ಅಂತ ಏನು ಹೇಳಿದ್ದಾನೆ ವ್ಯಕ್ತಿ, ಆ ಹೂತಿಟ್ಟ ಶವಗಳ ತನಿಖೆಗೆ ಸದ್ಯ ಎಸ್ಐಟಿ ರೆಡಿಯಾಗಿದೆ. ಧರ್ಮಸ್ಥಳದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಎಸ್ಐಟಿ ಟೀಮ್ನಲ್ಲಿರುವಂಥ ಡಿಐಜಿ ಅನುಚೇತು. ಸಂಜೆ ಒಳಗೆ ಧರ್ಮಸ್ಥಳ ತಲುಪುವಂಥ ಸಾಧ್ಯತೆ ಇದೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತೆ ತನಿಖೆ ಆರಂಭ ಆಗತ್ತೆ. ಜುಲೈ 3ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿರೋದು ಆ ವ್ಯಕ್ತಿ, ಅಂದರೆ ಸ್ಯಾನಿಟೇಷನ್ನ ವರ್ಕರ್, ಅಂದರೆ ಪೌರ ಕಾರ್ಮಿಕ ಕೊಟ್ಟಿರುವಂಥ ದೂರು. ಹಿಂದೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ನಾನು 100 ಹೆಣಗಳನ್ನು ಹೂತಿದ್ದೀನಿ ಅನ್ನೋದು ಕಂಪ್ಲೇಂಟ್ನ ಒಟ್ಟು ತಾತ್ಪರ್ಯ ಇರೋದು. ಮತ್ತೊಂದು ಬುರುಡೆಯನ್ನು, ತಲೆ ಬುರುಡೆಯನ್ನು ಕೂಡ ಆತ ಅದಕ್ಕೆ ಸಾಕ್ಷಿಯಾಗಿ ಕೊಟ್ಟಿದ್ದ. ಈತನೇ ಆ ವಿಡಿಯೋ ಏನು ಗಮನಿಸ್ತಾ ಇದ್ರೆ ಆತ. ಸದ್ಯ ತನಿಖೆ ಇನ್ನೂ ಕೂಡ ಆರಂಭ ಆಗೇ ಇಲ್ಲ. ಜುಲೈ 3ನೇ ತಾರೀಕು ಕಂಪ್ಲೇಂಟ್ ಆಗಿದೆ, ಬಟ್ ತನಿಖೆ ಆಗಲೇ ಇಲ್ಲ. SIT ಆಗಿಯೂ ಕೂಡ ದಿನ ಉರುಳಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ನ ಟೀಮ್ ರಚನೆಯಾಗಿ ದಿನಗಳು ಉರುಳುತ್ತಾ ಇದೆ. ಈಗ ಅನುಚೇತ್ ಅವರು ಹೊರಟಿದ್ದಾರೆ. ಅನುಚೇತ್ ಅವರು ಧರ್ಮಸ್ಥಳದ ಕಡೆಗೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತೋ ನಾಳೆನೋ ತನಿಖೆ ಆರಂಭ ಆಗಬಹುದು ಅನ್ನುವಂಥ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.